ಹಲೋ ಫ್ರೆಂಡ್ಸ್, ನಮ್ಮೂರು ಹರಿಹರದಲ್ಲಿ ಝೀ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಅಮೃತಧಾರೆ ಸೀರಿಯಲ್ ತಂಡದವರು ವಿಶೇಷವಾಗಿ ಸಂಕ್ರಾಂತಿ ಜಾತ್ರೆ ಅನ್ನೋ ಒಂದು ಪ್ರೋಗ್ರಾಮ್ನ ಆಯೋಜಿಸಿದರು. ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಹೋದಾಗ ಸಾಂಗ್ ಹಾಕಿದ್ರು, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿಯ ಒಂದು ಚಿಕ್ಕ ಒಂದು ವಿಡಿಯೋನ ಮಾಡಿಕೊಂಡು ನಿಮ್ಮ ಮುಂದೆ ಒಂದು ವ್ಲಾಗ್ ಥರ ಹಾಕಿದ್ದೀನಿ. ನೋಡಿ, ಆದಷ್ಟು ನಾನು ಶೂಟ್ ಮಾಡಿದ್ದೀನಿ, ಬಟ್ ದೂರದಿಂದ ವಿಡಿಯೋ ಮಾಡಿದ್ದೀನಿ. ನೋಡಿ ಹೇಗಿತ್ತು ಅಂತ ಹೇಳಿ. ಎಲ್ಲ ಕಲಾವಿದರು ಬಂದಿದ್ದರು, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸರ್. ಬೇರೆಯವರು ನನ್ನ ನೋಡಿ ದಡಿಯನ್ನು ತಗೊಂಡೋಗಿ ಈ ತರ ರೋಲ್ ಕಾಸ್ಟ್ ಮಾಡಿದ್ದಾರೆ ಅಂತ ಬೈಯಕ್ಕಿಲ್ಲ, ನನಗೆ ನಾನೇ ರಿಡಿಕ್ಯೂಲ್ ಮಾಡ್ಕೊಂಡ್ಬಿಡೋಣ ಅಂತ ಡುಮ್ಮ ಅಂತ ಸೇರಿಸಿ ಅಂತ ನಾನೇ ಹೇಳಿದ್ದು. ಆಕ್ಚುಲಿ ಮಹೇಶ್ ಇದ್ರು ಒಪ್ಕೋತಾರೆ ಅದನ್ನ. ಈ ಡುಮ್ಮ ಹಿಂದೆ ಒಂದು ಜರ್ನಿ ಇದೆ ಅಂತ ಬಳಸಿ ಸರ್, ಡುಮ್ಮ ಅಂತ ಬಳಸಿ ಸರ್ ಅಂತ. ಆಕ್ಚುಲಿ ಇದರ ಕಾಪಿ ರೈಟ್ ಸಿಕ್ಕಿದ್ದು ನನ್ನ ಹೆಂಡತಿ ಮಾತ್ರ. ಹೌದಾ? ನನ್ನ ಹೆಂಡತಿ ಮಾತ್ರ ಕರೆಯೋದನ್ನ ಡುಮ್ಮ ಅಂತ ಕರ್ಸ್ಕೊಂಡಾಗ ಬೇಜಾರು ಮಾಡ್ಕೋತಿದ್ದು. ಬಟ್ ಎನಿವೇಸ್, ಬೇರೆಯವ್ರು ನಮ್ಮನ್ನ ರಿಡಿಕ್ಯೂಲ್ ಮಾಡೋಕ್ಕಿಂತ ನಮಗೆ ನಾವೇ ಕಾಲು ಹೇಳ್ಕೊಂಡ್ರೆ ಬೆಸ್ಟ್ ಅಲ್ವಾ? ಬಟ್ ಅವ್ರಿಗೆ ಗೊತ್ತಿರಲ್ಲ ಒಂದ್ಸರಿ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಹೌದು, ನಮ್ಮ ಕಾಲು ಹೇಳ್ಕೊಂಡ್ರೆ ಬೆಸ್ಟ್. ಸೊ ಹಾಗಾಗಿ ನಾನೇ ಗುಂಡು ಅಂತ ಸೇರಿಸಿ ಅಂತ ಹೇಳಿದ್ದೆ. ಅದು ಗುಂಡಕ್ಕೂ ಬೇರೆ ಇದ್ದೆ. ಆಮೇಲೆ ಇನ್ನೂ ದಪ್ಪ ಆಗಿದ್ರು. ಸೊ ನನ್ನ ಸೋಂಬೇರ್ತನಕ್ಕೆ ಈ ತೂಕಡಿಸೋಂಗೆ ಹಾಸಿಗೆ ಹಾಕ್ತಾರಲ್ಲ, ಹಂಗಾಯ್ತು. ನಾನು ಆರಾಮಾಗಿ ಬಾಗಿದ್ದೆ. ಬಟ್ ಆಕ್ಚುಲಿ ಈ ಪಾತ್ರದಲ್ಲಿ ಇಷ್ಟೆಲ್ಲ ಕಥೆ ಇದೆ ನಂಗೆ ಇವತ್ತೇ ಗೊತ್ತಾಗಿತ್ತು. ಬಟ್ ಎಲ್ಲ ಚೆನ್ನಾಗಿದೆ ಸರ್. ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲವನ್ನು ತ್ಯಾಗ ಮಾಡಿ ಶ್ರೀರಾಮಂತರ ಭೂಮಿ ಪ್ರೀತಿಗೋಸ್ಕರ ಹೊರಟು ಬಿಟ್ರಲ್ಲ, ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಇಷ್ಟ ಸರ್. ಅವ್ರು ಏನ್ ಬೇಕಾದ್ರೆ ಕೇಳ, ಹಂಗೆಲ್ಲ ನಾವು ಏನ್ ಬೇಕಾದ್ರೆ ತಗೋತೀವಿ. ಕೊಡಿ ಯಾರು ಫಸ್ಟು? ಓ ಮೇಡಮ್ ಎತ್ತಿ ವಾರದೆ ಬಿಡ್ತಾರೆ ಅಲ್ಲಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನೇತ್ರ ಮಂಜುನಾಥ್ ಅಂತೇಳಿ ಹರಿಹರೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ನಾನೀಗ ಗೌತಮ್ ಸರ್ಗೆ ಒಂದು ಪ್ರಶ್ನೆ ಕೇಳಬೇಕು. ಚೆನ್ನಾಗಿ ಪ್ರೀತಿಸ್ತಾ ಇದ್ದೀರಾ, ಆದ್ರೂ ಬೇರೆ ಆದ್ರೂ ತುಂಬಾ ಪ್ರೀತಿಸ್ತಿದ್ದೀರಾ. ಪ್ರೀತಿ ಒಂದೇ ಜಗತ್ತಲ್ಲಿ ಶಾಶ್ವತ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್. ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ, ಈ ಕಡೆ ಬರುತ್ತೆ. ಈ ಕಡೆ ಒಂದು ಮೈಕ್ ಇಟ್ಕೊಂಡಿರಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಾನು ಭಾಗ್ಯ ಅಂತ. ಭಾಗ್ಯ. ಹಾ ಸರ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸರ್, ನಿಮ್ಮ ಧಾರಾವಾಹಿನ ನಾನು ಪ್ರತಿದಿನ ನೋಡ್ತಾ ಇರ್ತೀನಿ. ನಮ್ಮ ಮನೆಯವರು ಯಾವತ್ತೂ ಯಾವ ಧಾರಾವಾಹಿನೂ ನೋಡೋಲ್ಲ, ಬಟ್ ಅಮೃತಧಾರೆನ ಕಂಪಲ್ಸರಿ ನೋಡ್ತಾರೆ ಅವರು. ನೀವು ಈ ಧಾರಾವಾಹಿಯಲ್ಲಿ ನಿಮ್ಮ ಹೆಂಡತಿಗೆ ಕೊಡುವಂತಹ ಪ್ರೀತಿ ಅವ್ರು ತುಂಬ ತಾಳ್ಮೆ ಇದೆ, ನಿಮಗೆ ಪ್ರೀತಿ ತುಂಬ ಸಪೋರ್ಟ್ ಮಾಡ್ತೀರಾ. ಹಾಗೇನೆ ಎಲ್ಲ ಗಂಡಸರು ಅವ್ರ ಹೆಂಡತಿನ ಅಷ್ಟೇ ಪ್ರೀತಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನೀವು ಕೆಲವೊಂದು ಟಿಪ್ಸ್ ಕೊಡಿ, ಎಲ್ಲ ಗಂಡಸರು ಅವ್ರು ಹೇಗೆ ಪ್ರೀತಿ ಮಾಡಬೇಕು ಹೇಳ್ತೀನ ಅಂತ ಹೇಳ್ಬಿಟ್ಟು. ಎರಡು ಜೀವ, ಒಂದು ಜೀವ ಎರಡು ದೇಹ. ಒಂದು ಜೀವ ಎರಡು ದೇಹ. ಕರೆಕ್ಟ್, ವೆರಿ ನೈಸ್. ಈ ಸ್ನೇಹ ಯಾವಾಗಲೂ ಹೀಗೆ ಇರಲಿ. ಈ ಹುಡುಗರಿಗೆ ಒಬ್ಬರೊಬ್ರು ಗಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪೆನ್ ಕೊಡ್ರಪ್ಪ ಯಾರಾದ್ರು. ಇದು ಸರ್ ನಿಮ್ಮ ಆಟೋಗ್ರಾಫ್, ಅದರಲ್ಲಿ ಅದರ ಆಟೋಗ್ರಾಫ್ ಇದ್ರಲ್ಲಿ ಹಾಕಿ ಸರ್. ಯಾರ ಕಣ್ಣು ಬೀಳದೆ ಇಲ್ಲಿ. ಆನೆ ಕಣ್ಣು, ಹುಲಿ ಕಣ್ಣು, ಕೋತಿ ಕಣ್ಣು, ನಾಯಿ ಕಣ್ಣು, ಎಲ್ಲ ಕಣ್ಣು. ಈ ಪ್ರಾಣ ಸ್ನೇಹಿತರು ಯಾವಾಗ
ನಮ್ಮ ರೈತ ಬಾಂಧವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರ ಪ್ರೀತಿಯಿಂದ ಮಾಡ್ಕೊಳ್ಳೋಣ. ಬನ್ನಿ, ಜೋರಾದ ಚಪ್ಪಾಳೆ ಬನ್ನಿ. ಆಕ್ಚುಲಿ ಇವತ್ತು ನಾವಿಲ್ಲಿ ಸಂಕ್ರಾಂತಿ ಹಬ್ಬ ಸರ್ ಒಂದು ನಿಮಿಷ ಇವತ್ತು ನಾವಿಲ್ಲಿ ಸಂಕ್ರಾಂತಿ ಹಬ್ಬನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದಕ್ಕೆ ನಿಜವಾದ ಕಾರಣನೇ ಎಲ್ಲ ಅನ್ನದಾತರು, ಎಲ್ಲ ರೈತರು, ಎಲ್ಲ ರೈತರಿಗೆ ಬಲಿ ಜೋರಾದ ಚಪ್ಪಾಳೆ. ವರ್ಷ ಪೂರ್ತಿ ಬೆವರು ಸುರಿಸಿ ಭೂತಾಯಿಯ ಸೇವೆ ಸಲ್ಲಿಸಿ ವರ್ಷದ ಕೊನೆಯಲ್ಲಿ ಅದರ ಫಲನ ಇಡೀ ಜಗತ್ತಿಗೆ ಹಂಚ್ತಾ ಇದ್ದೀರಾ. ಈ ಒಂದು ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾರು ಹೇಳ್ತೀರಾ? ಚೆನ್ನಾಗಿದೆ ಅನಿಸ್ತೈತಿ. ಇಂಥವು ಎಷ್ಟೋ ದಿವಸ ಆಯ್ತು, ಎಷ್ಟೋ ವರ್ಷ ಆಯ್ತು ನೋಡ್ದಂಗ ಐತೆ. ಬಹಳ ಖುಷಿಯಾಗಿದೆ, ಚೆನ್ನಾಗಿದೆ ಧಾರಾವಾಹಿ. ಅಂದ್ರೆ ಅದು ಅಮೃತಧಾರೆ. ಊಟ ಬಿಟ್ರೆ, ಆಫೀಸ್ ಕೆಲಸ ಬಿಟ್ರೆ ಸರಿಯಾಗಿ ಧಾರಾವಾಹಿ ಒಂದು ಕರೆಕ್ಟ್ ಟೈಮಿಗೆ ನೋಡ್ತಾರೆ. ಅಲ್ಲ, ನನ್ನ ಅನಿಸಿಕೆ ಪ್ರಕಾರ ಇದು ಗರ್ಭಿತವಾದ ಒಂದು ಧಾರಾವಾಹಿ, ಒಂದು ಕುಟುಂಬ ನೋಡ್ಬೇಕಾದಂತ ಧಾರಾವಾಹಿ. ಸಾಮಾಜಿಕವಾಗಿ ಈ ಧಾರಾವಾಹಿ ನೋಡಿದ್ರೆ ಇಲ್ಲಿ ಕುಂತಿರೋ ಅಂತ ಜನರು ಇದ್ರ ಅರ್ಥ ಮಾಡ್ಕೊಂಡು ಈ ಧಾರಾವಾಹಿಗೋಸ್ಕರ ಇಲ್ಲಿಗೆ ಇಷ್ಟು ಜನ ಸೇರಿರೋದಕ್ಕೆ ಸಾಕ್ಷಿಯಾಗಿದೆ. ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ಹಳ್ಳಿಲಿ ನೀವು ಅಪ್ಪಿತಪ್ಪಿ ದುರ್ಯೋಧನನ್ ಪಾತ್ರ ಮಾಡ್ತಿದ್ದ? ಹೌದಂತೆ. ಈಗ ಒಂದು 20 ವರ್ಷದಿಂದ ದ್ರೌಪದಿ ಪಾತ್ರ ಮಾಡಿದ್ದೆ. ಜೀ ಕನ್ನಡದವ್ರಿದಲ್ಲ ಸರಿಲ್ ಅವರು ಎಲ್ಲ ಕಡೆ ಟ್ಯಾಲೆಂಟ್ ನೋಡ್ತಾ ಇರ್ತಾರೆ. ಹಿಡಿದ್ರೆ ಲಬಕ್ಕ ತಕೊಂಡ್ಬಿಡ್ತಾರೆ. ಈ ಕಪ್ಪೆ ಹುಳ ನುಂಗತ್ತೆ ಗೊತ್ತಾ? ಹಂಗೆ ಲಬಕ್ಕಂತ ಇವಾಗ ಹೇಳಕ್ಕಾಗಲ್ಲ. ಯಾರು ಯಾವಾಗ ಎಲ್ಲ ಅವಕಾಶ ಇರೋದೋ ಗೊತ್ತಿಲ್ಲ ಸರ್. ತೋರ್ಸಿ ನಿಮ್ ಟ್ಯಾಲೆಂಟು. ಡ್ರಾಮಾ ಜೂನಿಯರ್ಸ್ ಅಂತ ಒಂದಿದೆ, ನಿಮ್ದು ಡ್ರಾಮಾ ಸೀನಿಯರ್ಸ್. ಅಮೃತಧಾರೆ ಡೈರೆಕ್ಟರ್ ಇಲ್ಲೇ ನೋಡ್ತಾ ಇದ್ದಾರೆ ಸರ್. ಎಲ್ಲಿ ಪ್ರೊಡ್ಯೂಸರ್ ಇಲ್ಲೇ. ಈ ಕತೆ ಬರೆದಂತ ಡೈರೆಕ್ಟರ್ಗಳಿಗೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತೀಯ, ನಾನು ಸಹಿತ ನಮ್ಮ ಮನೆಯವರು ನಾನು ಬಹಳ ಸಿಟ್ಟಿನಿಂದ ಇರ್ತಿದ್ದೆ. ಈ ಧಾರಾವಾಹಿ ನೋಡಿದ ಮೇಲೆ ಗೌತಮ್ ಸರ್ ಹಂಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ನಮ್ಮ ಮನೆಯವರು ಸಹಿತ ಭೂಮಿಕಾ ಪಾತ್ರ ನೋಡಿ ಅವರು ಸಹಿತ ಅದೇ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೊಸ ಜೀವನನ ಚರಿತೆ ಮಾಡಿದ್ದೇವೆ. ಸೂಪರ್ ಸರ್. ಸರ್, ಎಲ್ಲ ಓಕೆ ಸರ್. ದ್ರೌಪದಿ ಇದನ್ ಮಾಡ್ತಾ ಇರ್ತಾರ, ದ್ರೌಪದಿ ಪಾತ್ರನ ಅಂತ ನೀಚ ಕೌರವರನ್ನು ಹಾಳು ಮಾಡೋದಕ್ಕೆ ಆ ಕೃಷ್ಣನೇ ಬರಬೇಕು ಅಂತಂದು ಇದು ಮಾಡ್ತವಿ. ಅವತ್ನಾಗ ಕೃಷ್ಣ ಪರಮಾತ್ಮ ಬಂದು ಭೀಮ್ಗೆ ಸರಿಯಾಗಿ ಕೊಟ್ಟು ದುರ್ಯೋಧನ ಇದನ್ನ ಸೊಕ್ಕ ಅಡಗಿಸ್ತಾನೆ. ತಪ್ಪು ಮಾಡಿದೆ ಅಂತ ಅನ್ನಿಸ್ತೇನೆ. ಡೈಲಾಗ್ ಹೇಳಿ ಅಂದ್ರೆ ಸನ್ನಿವೇಶ ಸಹಿತ ವಿವರಿಸಿ ಅಂತ ಮುಟ್ಟಿ ಹೇಳ್ಬಿಟ್ರಲ್ಲ ಸರ್. ಸರ್, ನಿಮ್ದು ಹೆಸರು ಚಂದ್ರಯ್ಯ ಅಂತಂದು ಚಂದ್ರಯ್ಯ ಅವರೇ, ನಿಮ್ಮ ಟ್ಯಾಲೆಂಟ್ಗೆ ನೀವೇ ಸಾಟಿ. ನಿಜವಾಗ್ಲೂ ಇದೊಂದು ಗರ್ಭಿತವಾದ ಅದ್ಭುತವಾದ ನಿಮ್ಮ ಟ್ಯಾಲೆಂಟ್ಗೆ ಒಳ್ಳೆ ಚಪ್ಪಾಳೆ. ಆಕ್ಚುಲಿ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟ? ಬಟ್ ನಿಜ ಹೇಳ್ತೀನಿ ನೋಡಿ, ನಾವೆಲ್ಲ ಇವತ್ತು ನಾವು ಬರ್ತೀವಿ, ಬಣ್ಣ ಹಾಕೋತೀವಿ, ಆಕ್ಟ್ ಮಾಡ್ತೀವಿ, ಎಲ್ಲ ಓಕೆ. ಬಟ್ ನಿಜವಾಗ್ಲೂ ನೀವು ವರ್ಷ ಪೂರ್ತಿ ಆ ಹೊಲದಲ್ಲಿ ಆ ರೈತ ಕೆಲಸಗಳನ್ನ ಮಾಡ್ತೀವಿ.